ವಿಮಾನ ನಿಲ್ದಾಣ ಕೂಡ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು. ಇಲ್ಲ, ಈಗ ನೆಲಮಂಗಲ ಆ ಭಾಗದಲ್ಲಿ ಒಂದು ಪ್ರಪೋಸಲ್ ಮಾಡಿದ್ದಾರೆ. ಅದು ಬಿಡದಿ ಮತ್ತು ನೆಲಮಂಗಲ, ಅದು ಎಲ್ಲಿ ತೊಗೊಳ್ತಾರೆ ಗೊತ್ತಿಲ್ಲ. ಅಂತಿಮವಾಗಿ ಎಲ್ಲಿ ಫೈನಲ್ ಒಂದು ವೇಳೆ ನೆಲಮಂಗಲದಲ್ಲೇ ಆ ಭಾಗದಲ್ಲಾದರೆ ಮೆಟ್ರೋ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಈಗ ಪಕ್ಕದಲ್ಲೇ ದಾಬಸ್ಪೇಟೆಯಿಂದ ಇದುವರೆಗೂ ದೇವನಹಳ್ಳಿವರೆಗೆ 5,000 ಎಕರೆ ಭೂಮಿನಲ್ಲಿ ಕ್ವೀನ್ ಸಿಟಿ ಅಂತ ಪ್ರಪೋಸ್ ಮಾಡಿದ್ದಾರೆ. ಈಗಾಗಲೇ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು. ಅದರಿಂದ ಇದು ಏನು ಅಂತ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ನಮಗೆ ಅದು ಬೇಕೇ ಬೇಕಾಗಿದೆ. ಅದಕ್ಕೆ ನಾವು ಯಾವ ರೀತಿ ಒತ್ತಾಯ ಮಾಡಿ ಸರ್ಕಾರದ್ದು ಕೂಡ PPP ಮಾಡೆಲ್ ಅಂತ ಹೇಳಿದ್ದೀವಿ ನಾವು. ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅವರು ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅದರಲ್ಲಿ. PPP ಮಾಡೆಲ್ ಅಂತಂದರೆ ಒಂದು 30 ವರ್ಷನೋ 35 ವರ್ಷನೋ ಲೀಸ್ ಮೇಲೆ ಅವರಿಗೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕೊಡ್ತಾರೆ. ಅವರು ಹಣ ಹೂಡಿಕೆ ಮಾಡಿ ಅವರು ಅದರಿಂದ ಉತ್ಪತ್ತಿ ಮಾಡ್ಕೊಳ್ತಾರೆ. ನಮಗೇನು ತೊಂದರೆ ಆಗೋದಿಲ್ಲ ಅದರಿಂದ. ವಿಮಾನ ನಿಲ್ದಾಣ ಕೂಡ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು. ಇಲ್ಲ, ಈಗ ನೆಲಮಂಗಲ ಆ ಭಾಗದಲ್ಲಿ ಒಂದು ಪ್ರಪೋಸಲ್ ಮಾಡಿದ್ದಾರೆ. ಅದು ಬಿಡದಿ ಮತ್ತು ನೆಲಮಂಗಲ, ಅದು ಎಲ್ಲಿ ತೊಗೊಳ್ತಾರೆ ಗೊತ್ತಿಲ್ಲ. ಅಂತಿಮವಾಗಿ ಎಲ್ಲಿ ಫೈನಲ್ ಒಂದು ವೇಳೆ ನೆಲಮಂಗಲದಲ್ಲೇ ಆ ಭಾಗದಲ್ಲಾದರೆ ಮೆಟ್ರೋ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಈಗ ಪಕ್ಕದಲ್ಲೇ ದಾಬಸ್ಪೇಟೆಯಿಂದ ಇದುವರೆಗೂ ದೇವನಹಳ್ಳಿವರೆಗೆ 5,000 ಎಕರೆ ಭೂಮಿನಲ್ಲಿ ಕ್ವೀನ್ ಸಿಟಿ ಅಂತ ಪ್ರಪೋಸ್ ಮಾಡಿದ್ದಾರೆ. ಈಗಾಗಲೇ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು. ಅದರಿಂದ ಇದು ಏನು ಅಂತ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ನಮಗೆ ಅದು ಬೇಕೇ ಬೇಕಾಗಿದೆ. ಅದಕ್ಕೆ ನಾವು ಯಾವ ರೀತಿ ಒತ್ತಾಯ ಮಾಡಿ ಸರ್ಕಾರದ್ದು ಕೂಡ PPP ಮಾಡೆಲ್ ಅಂತ ಹೇಳಿದ್ದೀವಿ ನಾವು. ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅವರು ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅದರಲ್ಲಿ. PPP ಮಾಡೆಲ್ ಅಂತಂದರೆ ಒಂದು 30 ವರ್ಷನೋ 35 ವರ್ಷನೋ ಲೀಸ್ ಮೇಲೆ ಅವರಿಗೆ ಕೊಡ್ತಾರೆ. ಅವರು ಹಣ ಹೂಡಿಕೆ ಮಾಡಿ ಅವರು ಅದರಿಂದ ಉತ್ಪತ್ತಿ ಮಾಡ್ಕೊಳ್ತಾರೆ. ನಮಗೇನು ತೊಂದರೆ ಆಗೋದಿಲ್ಲ ಅದರಿಂದ.